ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ರಾಜ್ಯಶಾಸ್ತ್ರ ವಿಷಯದ ಆನ್ಲೈನ್ ತರಗತಿಗಳಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವೀಗ ದ್ವಿತೀಯ PUCಯ ರಾಜ್ಯಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು 1935ರ ಭಾರತ ಸರ್ಕಾರ ಕಾಯ್ದೆ ಹಾಗೂ 1947ರ ಭಾರತ ಸ್ವತಂತ್ರ ಕಾಯ್ದೆ ಬಗ್ಗೆ ಚರ್ಚೆಯನ್ನು ಮಾಡಿದೆ. ಮೂರನೇ ಒಂದು ಭಾಗ ಮೊದಲನೇ ಅಧ್ಯಾಯದಲ್ಲಿ ಮಧ್ಯಂತರ ಸರ್ಕಾರ ಅನ್ನುವಂಥದ್ದು ಇಂಟರಿಮ್ ಗೌರ್ಮೆಂಟ್ ಅಂತ ಕರೀತೀವಿ. ಮಧ್ಯಂತರ ಸರ್ಕಾರ ಇದು 1.3ದಲ್ಲಿ ಬರುವಂಥ ಒಂದು ಉಪಭಾಗ. ಪ್ರಥಮ ಅಧ್ಯಾಯದಲ್ಲಿ ಮಧ್ಯಂತರ ಸರ್ಕಾರ ಅನ್ನುವಂಥದ್ದು. ಈಗಾಗಲೇ ನೀವು ನೋಡಿದ್ದೀರಿ, ಭಾರತ ಅನ್ನುವಂಥ ಈ ದೇಶವನ್ನು ಯುರೋಪಿಯನ್ನರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ. ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಕೊನೆಯದಾಗಿ ಬ್ರಿಟಿಷರು ಬರ್ತಾರೆ. ವ್ಯಾಪಾರಕ್ಕಾಗಿ ಬಂದಂಥ ಈ ಯುರೋಪಿಯನ್ನರೆಲ್ಲರೂ ಭಾರತ ದೇಶದಲ್ಲಿದ್ದಂಥ ರಾಜಕೀಯ ಅನೈಕ್ಯತೆ, ಭಾರತೀಯ ರಾಜಕೀಯ ರಾಜರಲ್ಲಿದ್ದಂಥ ಒಂದು ಅನೈಕ್ಯತೆಯನ್ನು ಉಪಯೋಗ ಮಾಡಿಕೊಂಡು ಹಂತ ಹಂತವಾಗಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದ ಕೊನೆಗೆ ಬ್ರಿಟಿಷರು ಭಾರತ ದೇಶದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆರಂಭದ ದಿನಗಳಲ್ಲಿ ಬ್ರಿಟಿಷ್ ಆಡಳಿತ ಭಾರತ ದೇಶದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾಗಲೂ ಕೂಡ ನಂತರದ ದಿನಗಳಲ್ಲಿ ಬ್ರಿಟಿಷ್ ಆಡಳಿತದ ಕರಾಳ ಮುಖ ಭಾರತೀಯರಿಗೆ ಪರಿಚಯ ಆಗುತ್ತೆ. ಆವಾಗ ಬ್ರಿಟಿಷರನ್ನು ತಮ್ಮ ದೇಶಕ್ಕೆ ಕಳಿಸಿ ನಮ್ಮ ದೇಶವನ್ನು ನಾವೇ ಆಳಬೇಕು, ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥ ಒಂದು ರಾಷ್ಟ್ರ ಮಟ್ಟದ ಸಂಘಟನೆಯನ್ನು ಭಾರತದ ರಾಜಕೀಯ ನಾಯಕರೆಲ್ಲ ಸೇರಿಕೊಂಡು ರಚನೆ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಹೀಗೆ ಆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥ ಒಂದು ಸಂಘಟನೆಯ ಅಡಿಯಲ್ಲಿ ಭಾರತದ ಎಲ್ಲ ರಾಜಕೀಯ ನಾಯಕರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು ಅಂತಿಮವಾದಂಥ ಉದ್ದೇಶ ಆಗಿದ್ದರೂ ಕೂಡ ಅದರ ನಂತರದಲ್ಲೇ ಹಂತ ಹಂತವಾಗಿ ಭಾರತ ದೇಶದಲ್ಲಿನ ಬ್ರಿಟಿಷ್ ಆಡಳಿತದಲ್ಲಿ ಹಲವಾರು ಸುಧಾರಣೆಗಳನ್ನು ತರಬೇಕು ಅನ್ನುವಂಥದ್ದು ಭಾರತದ ರಾಜಕೀಯ ನಾಯಕರ ಒಂದು ಬೇಡಿಕೆ ಆಗಿರುತ್ತೆ. ಈ ಬೇಡಿಕೆಗಳಿಗೆ ಬ್ರಿಟನ್ ಸರ್ಕಾರ ಸ್ಪಂದಿಸದೇ ಇದ್ದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಡಿಯಲ್ಲಿ ಭಾರತದ ರಾಜಕೀಯ ನಾಯಕರೆಲ್ಲ ಸಾಕಷ್ಟು ಹೋರಾಟಗಳನ್ನು, ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತಾರೆ. ಪ್ರತಿಭಟನೆಯ ಹೋರಾಟದ ಕಾವು ಯಾವಾಗ ಜಾಸ್ತಿ ಆಗುತ್ತೋ ಅದಕ್ಕೆ ಪ್ರತಿಯಾಗಿ ಬ್ರಿಟನ್ ಸರ್ಕಾರ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಭಾರತ ದೇಶದಲ್ಲಿನ ತನ್ನ ಆಡಳಿತದಲ್ಲಿ ತರುತ್ತೆ. ಆ ಸುಧಾರಣೆಗಳನ್ನು 1909ರ ಭಾರತ ಸರ್ಕಾರ ಕಾಯ್ದೆ, 1919ರ ಭಾರತ ಸರ್ಕಾರ ಕಾಯ್ದೆ, ಹಾಗೇ ರೀತಿಯಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಭಾರತ ದೇಶದಲ್ಲಿನ ಬ್ರಿಟಿಷ್ ಆಡಳಿತದಲ್ಲಿ ಬ್ರಿಟನ್ ಸರ್ಕಾರ ತರುತ್ತೆ. ಇಂಥ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆ ಯಾವುದಪ್ಪ ಅಂದರೆ, ಸಂಪೂರ್ಣ ಭಾರತೀಯರನ್ನು ಒಳಗೊಂಡಂಥ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಭಾರತೀಯರ ಒಂದು ಬೇಡಿಕೆ ಆಗಿರುತ್ತೆ. ಈ ಒಂದು ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಮಧ್ಯಂತರ ಸರ್ಕಾರ ಅನ್ನೋದು ರಚನೆ ಆಗುತ್ತೆ. ಈ ಮಧ್ಯಂತರ ಸರ್ಕಾರ ಹೇಗೆ ರಚನೆ ಆಯಿತು ಅಂತ ಅದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಮಧ್ಯಂತರ ಸರ್ಕಾರದ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಜುಲೈ 22, 1946ರಂದು, ಜುಲೈ 22, 1946ರಂದು ಬ್ರಿಟಿಷ್ ವೈಸ್ರಾಯ್ ಆದಂಥ ಲಾರ್ಡ್ ವೆವೆಲ್ ಅವರು ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಮಧ್ಯಂತರ ಸರ್ಕಾರವನ್ನು ನಾವು ರಚನೆ ಮಾಡ್ತಾ ಇದ್ದೇವೆ, ಆ ಮಧ್ಯಂತರ ಸರ್ಕಾರದಲ್ಲಿ ನೀವು ಭಾಗಿಯಾಗಬೇಕು ಅನ್ನೋ ಒಂದು
ಅಂಶವನ್ನು ಒಳಗೊಂಡಂಥ ಒಂದು ಪತ್ರವನ್ನು ಲಾರ್ಡ್ ವೆವೆಲ್ ಅವರು ಜುಲೈ 22, 1946 ಬರೀತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರಾದಂಥ ಜವಾಹರ್ಲಾಲ್ ನೆಹರು ಅವರಿಗೆ, ಮುಸ್ಲಿಂ ಲೀಗ್ ಪಕ್ಷ ಅಥವಾ ರಾಜಕೀಯ ಸಂಘಟನೆಯ ನಾಯಕರಾದಂಥ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ. ಈ ಒಂದು ಮಧ್ಯಂತರ ಸರ್ಕಾರದಲ್ಲಿ ಒಟ್ಟು 14 ಜನ ಸದಸ್ಯರಿರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆ 14 ಸದಸ್ಯರಲ್ಲಿ 6 ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ, 5 ಸ್ಥಾನಗಳನ್ನು ಮುಸ್ಲಿಂ ಲೀಗಿಗೆ, ಉಳಿದ 3 ಸ್ಥಾನಗಳನ್ನು ಇತರೆ ರಾಜಕೀಯ ಸಂಘಟನೆಗಳಿಗೆ ಕೊಡಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮಧ್ಯಂತರ ಸರ್ಕಾರದಲ್ಲಿರುವಂಥ ಖಾತೆಗಳನ್ನು, ಪ್ರಮುಖ ಖಾತೆಗಳನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇವೆರಡೂ ರಾಜಕೀಯ ಸಂಘಟನೆಗಳ ನಡುವೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತಾ ಅನ್ನುವಂಥ ಇವೆಲ್ಲ ವಿವರ ಇರುವಂಥ ಪತ್ರವನ್ನು ಲಾರ್ಡ್ ವೆವೆಲ್, ಅವತ್ತಿನ ವೈಸ್ರಾಯದಂಥ ಲಾರ್ಡ್ ವೆವೆಲ್ ಅವರು ಜವಾಹರ್ಲಾಲ್ ನೆಹರು ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಬರೀತಾರೆ. ಮಾರನೇ ದಿನ ಜುಲೈ 23ನೇ ತಾರೀಕು ಮತ್ತು ಜುಲೈ 31ನೇ ತಾರೀಕು, ಜುಲೈ 23ನೇ ತಾರೀಕು ಜವಾಹರ್ಲಾಲ್ ನೆಹರು ಅವರವರು ಈ ಒಂದು ಮಧ್ಯಂತರ ಸರ್ಕಾರದಲ್ಲಿ ನಾವು ಭಾಗವಹಿಸೋದಿಲ್ಲ ಅಂತ ತಮ್ಮ ಉತ್ತರವನ್ನು ಕೊಡ್ತಾರೆ. ಅದೇ ರೀತಿ ಜುಲೈ 31, 1946 ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೂಡ ನಾವು ಈ ಒಂದು ಮಧ್ಯಂತರ ಸರ್ಕಾರದಲ್ಲಿ ಭಾಗವಹಿಸೋದಿಲ್ಲ ಅಂತ ಮರಳಿ ಲಾರ್ಡ್ ವೆವೆಲ್ ಅವರಿಗೆ ಪತ್ರವನ್ನು ಬರೀತಾರೆ. ಇದಾಗಿ ಕೆಲವು ದಿನಗಳು ನಡೀತವೆ. ಇದೇ ರೀತಿ ನಾವು ಬ್ರಿಟಿಷರು ತರುವಂಥ ರಾಜಕೀಯ ಸುಧಾರಣೆಗಳನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಹೋದರೆ, ಅವ್ರು ಕೊಡೋಂಥ ಕೆಲವೊಂದಿಷ್ಟು ಬೇಡಿಕೆಗಳನ್ನಾದರೂ ಈಡೇರಿಸ್ತಾ ಇದ್ದಾರೆ. ಕೊನೆಗೆ ಆ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ, ಆ ಒಂದು ಮಧ್ಯಂತರ ಸರ್ಕಾರದಲ್ಲಿ ನಾವು ಭಾಗಿಯಾಗಬೇಕನ್ನುವಂಥ ನಿರ್ಧಾರವನ್ನು ಮಾಡಿ ಸೆಪ್ಟೆಂಬರ್ 2, 1946 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡುತ್ತೆ ಬಂದರೆ ಮಧ್ಯಂತರ ಸರ್ಕಾರವನ್ನು ಸೇರಿಕೊಳ್ಳುತ್ತೆ. ಆಯಿತು, ನಾವು ಮಧ್ಯಂತರ ಸರ್ಕಾರದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಸೆಪ್ಟೆಂಬರ್ 2, 1946 ಮಧ್ಯಂತರ ಸರ್ಕಾರವನ್ನು ಸೇರಿಕೊಳ್ಳುತ್ತೆ. ಹೀಗೆ ಅಧಿಕೃತವಾಗಿ ಮಧ್ಯಂತರ ಸರ್ಕಾರ ಸೆಪ್ಟೆಂಬರ್ 2, 1946 ಅಸ್ತಿತ್ವಕ್ಕೆ ಬರುತ್ತೆ. ನಮ್ಮ ಪರೀಕ್ಷೆಯಲ್ಲಿ ಅದನ್ನೇ ಕೇಳ್ತಾರೆ, ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂತ. ಯಾವಾಗ ರಚನೆ ಆಯಿತಪ್ಪ ಅಂದರೆ ಸೆಪ್ಟೆಂಬರ್ 2, 1946 ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ. ಅವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಧ್ಯಂತರ ಸರ್ಕಾರವನ್ನು ಸೇರಿಕೊಳ್ಳುತ್ತೆ. ಮುಂದೆ ಅಕ್ಟೋಬರ್ 25, 1946 ಮುಸ್ಲಿಂ ಲೀಗ್ ಕೂಡ ಏನು ಮಾಡುತ್ತಪ್ಪ ಅಂದರೆ ಮಧ್ಯಂತರ ಸರ್ಕಾರವನ್ನು ಸೇರಿಕೊಳ್ಳುತ್ತೆ. ಹೀಗೆ ಅಂತಿಮವಾಗಿ ಕೊನೆಗೆ ಏನಾಗುತ್ತಪ್ಪ ಅಂದರೆ ಮಧ್ಯಂತರ ಸರ್ಕಾರ ಅನ್ನುವಂಥ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಮಧ್ಯಂತರ ಸರ್ಕಾರ ಅಂದರೇನು? ಮಧ್ಯಂತರ ಸರ್ಕಾರ ಅಂದರೆ ಬ್ರಿಟಿಷರು ಭಾರತ ದೇಶಕ್ಕೆ ಸ್ವತಂತ್ರವನ್ನು ಕೊಡೋಕ್ಕಿಂತ ಮೊದಲು, ಭಾರತಕ್ಕೆ ಸ್ವತಂತ್ರ ಬರೋಕ್ಕಿಂತ ಮೊದಲು ಸಂಪೂರ್ಣ ಭಾರತೀಯರಿಂದನೇ, ಭಾರತೀಯ ರಾಜಕೀಯ ನಾಯಕರಿಂದನೇ ರೂಪಿಸಲ್ಪಟ್ಟಂಥ ರಚನೆ ಆದಂಥ ಸರ್ಕಾರ ಈ ಮಧ್ಯಂತರ ಸರ್ಕಾರ. ಬ್ರಿಟನ್ ಸರ್ಕಾರ ಭಾರತ ದೇಶ ಎಲ್ಲ ತನ್ನ ಆಡಳಿತದಲ್ಲಿ ಹಲವಾರು ರಾಜಕೀಯ ಸುಧಾರಣೆಗಳನ್ನು ಮಾಡ್ತಾ ಬಂದಿರುತ್ತೆ. ಅಂಥ ಒಂದು ಸುಧಾರಣೆಗಳಲ್ಲಿ ಯಾವುದಪ್ಪ ಅಂದರೆ 1859 ಅವತ್ತಿನ ಬ್ರಿಟನ್ ವೈಸ್ರಾಯ್ ಆಗಿರ್ತಾರಲ್ಲ ಭಾರತ ದೇಶದಲ್ಲಿ, ಲಾರ್ಡ್ ಕ್ಯಾನಿಂಗ್ ಇರ್ತಾನೆ. ಲಾರ್ಡ್ ಕ್ಯಾನಿಂಗ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರುತ್ತೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರುತ್ತೆ. ಆವಾಗ 1858ರಲ್ಲಿ ಹಲವಾರು ಕಾಯ್ದೆಯನ್ನು ತರ್ತಾರೆ. ಅದರ ಮುಖಾಂತರ ಹಲವಾರು ರಾಜಕೀಯ ಬದಲಾವಣೆಗಳನ್ನು ಭಾರತ ದೇಶದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಬ್ರಿಟನ್ ಸರ್ಕಾರ ಮಾಡುತ್ತೆ. 1859ರಲ್ಲಿ ಅವತ್ತಿನ ವೈಸ್ರಾಯ್ ಅಥವಾ ಗವರ್ನರ್ ಜನರಲ್ ಎರಡೂ ಕೂಡ ಒಂದೇ, ವೈಸ್ರಾಯ್ ಮತ್ತು ಗವರ್ನರ್ ಜನರಲ್ ಎರಡೂ ಒಂದೇ. ಈ ಲಾರ್ಡ್ ಕ್ಯಾನಿಂಗ್ ಏನು ಮಾಡ್ತಾನಪ್ಪ ಅಂದರೆ ಪೋರ್ಟ್ಫೋಲಿಯೋ ಸಿಸ್ಟಮ್ ಅನ್ನು ತರ್ತಾರೆ. ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂದರೆ ಖಾತೆಯ ಪದ್ಧತಿ. ಇವತ್ತು ಖಾತೆಗಳಿದ್ದಾವೆ ನಮ್ಮಲ್ಲಿ. ಈಗ ಶಿಕ್ಷಣ ಖಾತೆ, ಹಣಕಾಸು ಖಾತೆ, ಲೋಕೋಪಯೋಗಿ ಖಾತೆ, ಈಗ ಒಂದೊಂದು ಖಾತೆಯನ್ನು ಮಾಡಿ ಆ ಖಾತೆಗೆ ಒಬ್ಬೊಬ್ಬ ಮಂತ್ರಿಯನ್ನು ಮಾಡುವಂಥದ್ದು.
ಇವತ್ತು ಈ ಸಿಸ್ಟಮ್ ಅದು ಇದೆ. ಈ ಪಾಠದ ಒಂದು ಟೈಟಲ್ ಏನಿದೆ, ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ. ಭಾರತ ದೇಶದಲ್ಲಿ ಇವತ್ತೇನು ಈ ಖಾತೆಯ ವ್ಯವಸ್ಥೆ ಇದೆಯಲ್ಲ, ಪೋರ್ಟ್ಫೋಲಿಯೋ ಸಿಸ್ಟಮ್, ಈ ಖಾತಾ ವ್ಯವಸ್ಥೆ ಅನ್ನೋದು ಬಂದಿದ್ದು ಯಾವಾಗಪ್ಪ ಅಂದರೆ ಭಾರತ ದೇಶದಲ್ಲಿ 1859ರಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಮಾಡ್ತಾರೆ. ನೆಕ್ಸ್ಟ್ 1861ರಲ್ಲಿ ಅವತ್ತಿನ ಒಂದು ಕಾಯ್ದೆ, ಬ್ರಿಟನ್ ಸರ್ಕಾರ ಭಾರತ ದೇಶದಲ್ಲಿನ ರಾಜಕೀಯ ಸುಧಾರಣೆಗೆ ಸಂಬಂಧಪಟ್ಟಂಗೆ ಒಂದು ಕಾಯ್ದೆಯನ್ನು ಮಾಡುತ್ತೆ. ಆ ಕಾಯ್ದೆ ಯಾವತ್ತು ಬಂದರೆ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಅಂತಂದು. ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861ರಲ್ಲಿ ಭಾರತ ಕೌನ್ಸಿಲ್ ಕಾಯ್ದೆ ಅನ್ನುವಂಥ ಕಾಯ್ದೆಯನ್ನು ತರ್ತಾ, ಆ ಕಾಯ್ದೆಯಲ್ಲಿ ಭಾರತೀಯರ ಬೇಡಿಕೆಗೆ ಅನುಗುಣವಾಗಿ ವೈಸ್ರಾಯ್ ಏನಿರ್ತಾರಲ್ಲ, ವೈಸ್ರಾಯ್ ಯಾರಪ್ಪ ಇವರು? ವೈಸ್ರಾಯ್ ಅಥವಾ ಗವರ್ನರ್ ಜನರಲ್ ಅಂತಂದ್ರೆ ಭಾರತ ದೇಶದಲ್ಲಿನ ಬ್ರಿಟಿಷ್ ಆಡಳಿತದ ಅತ್ಯುನ್ನತ ವ್ಯಕ್ತಿಯಾಗಿರ್ತಾರೆ. ಭಾರತ ದೇಶದಲ್ಲಿ ಬ್ರಿಟಿಷರ ಒಂದು ಬ್ರಿಟಿಷ್ ಇಂಡಿಯಾ ಅಂತ ಏನು ಕರಿತೀವಲ್ಲ, ಬ್ರಿಟಿಷ್ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರ ಆಡಳಿತ ಮಾಡ್ತಾ ಇರ್ತಾರೆ. ತಮ್ಮ ಆಡಳಿತ ಅನುಕೂಲಕ್ಕಾಗಿ ಇಡೀ ಒಂದು ಬ್ರಿಟಿಷ್ ಇಂಡಿಯಾವನ್ನ 11 ಪ್ರಾಂತ್ಯಗಳನ್ನು ಮಾಡಿರ್ತಾರೆ. ಒಂದೊಂದು ಪ್ರಾಂತ್ಯದಲ್ಲಿ ಗವರ್ನರ್ ಇರ್ತಾರೆ. ಈ 11 ಪ್ರಾಂತ್ಯಗಳ ಮೇಲೆ ಇಡೀ ಭಾರತ ದೇಶದಲ್ಲಿನ ಬ್ರಿಟಿಷ್ ಆಡಳಿತದ ಅತ್ಯುನ್ನತ ವ್ಯಕ್ತಿಯಾಗಿ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಇರ್ತಾರೆ. ಈ ವೈಸ್ರಾಯ್ ಏನಿರ್ತಲ್ಲ, ವೈಸ್ರಾಯ್ ಅವರಿಗೆ ಆಡಳಿತದಲ್ಲಿ ಸಲಹೆಯನ್ನು ಕೊಡಲಿಕ್ಕೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿ, ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಅನ್ನುವಂಥ ಒಂದು ಹೊಸ ವ್ಯವಸ್ಥೆಯನ್ನ 1861ರಲ್ಲಿ ಜಾರಿಗೆ ಮಾಡಿದಂಥ ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅನ್ನೋದು ತರುತ್ತೆ ಭಾರತ ದೇಶದಲ್ಲಿ. ಈ ರೀತಿಯಾಗಿ ವೈಸ್ರಾಯ್ ಅವರಿಗೆ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ, ಆಡಳಿತಾತ್ಮಕ ಸಹಾಯ ಮಾಡಲಿಕ್ಕಾಗಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕಾರಿ ಮಂಡಳಿ ಇರುತ್ತೆ. ಅಲ್ಲಿ ಕೆಲವೊಂದಿಷ್ಟು ಜನ ಮೊದಲಿಗೆ 5 ಜನ ಮಂತ್ರಿಗಳಿರ್ತಾರೆ. ಆ ನಂತರ ಆ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಖಾತೆಯನ್ನು ಕೊಡ್ತಾರೆ. ಹಣಕಾಸು ಖಾತೆ, ಶಿಕ್ಷಣ ಖಾತೆ, ಲೋಕೋಪಯೋಗಿ ಖಾತೆ, ಗೃಹ ಖಾತೆ, ರಕ್ಷಣಾ ಖಾತೆ, ವಿದೇಶಾಂಗ ಖಾತೆ, ಈ ರೀತಿ ಈಗ ಇರ್ತಾವೆ. ಈ ರೀತಿ ಒಬ್ಬೊಬ್ಬ ಮಂತ್ರಿಯನ್ನ ಇರ್ತಾರೆ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಖಾತೆಯನ್ನು ನೀಡಿರ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆ 1861ರ ಭಾರತ ಕೌನ್ಸಿಲ್ ಕಾಯ್ದೆ ಮುಖಾಂತರ ಬರುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಅಂತ ಕರಿತೀವಿ. ಹೀಗೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಅನ್ನೋದು 1861ರ ಭಾರತ ಕೌನ್ಸಿಲ್ ಆ್ಯಕ್ಟ್ ಮುಖಾಂತರ ಭಾರತ ದೇಶದಲ್ಲಿ ಜಾರಿಗೆ ಬಂದಿರುತ್ತೆ. ಮೊದಲಿಗೆ ಅಲ್ಲಿ ಬರೀ ಎಲ್ಲರೂ ಕೂಡ ಯಾರಾಗಿರ್ತಾರೆ? ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಯುರೋಪಿಯನ್ನರೇ ಇರ್ತಾರೆ. ನಂತರದಲ್ಲಿ ಸುಧಾರಣೆ ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ಜನ ಭಾರತೀಯರನ್ನು ಕೂಡ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಸೇರಿಸ್ಕೊಳ್ಳೋದು. ಹೀಗೆ ಆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿದ್ದಂಥ ಸದಸ್ಯರೇ ಈ ಒಂದು ಮಧ್ಯಂತರ ಸರ್ಕಾರದಲ್ಲಿ ಕೂಡ ಇರ್ತಾರೆ. ಇಲ್ಲಿ ಕೂಡ ಈ ಮಧ್ಯಂತರ ಸರ್ಕಾರ ಅನ್ನೋದು ಏನಾಗಿರುತ್ತಪ್ಪ ಅಂದ್ರೆ, ವೈಸ್ರಾಯ್ ಅವರೇ ಈ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಈ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಒಬ್ರು ಇರ್ತಾರೆ. ಯಾರು? ಪಂಡಿತ್ ಜವಾಹರಲಾಲ್ ನೆಹರು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಮುಖ್ಯಸ್ಥರಾಗಿ ವೈಸ್ರಾಯ್ ಇರ್ತಾರೆ. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಯಾರಿದ್ರಪ್ಪ ಅಂದ್ರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಇರ್ತಾರೆ ಈ ಸಂದರ್ಭದಲ್ಲಿ. ಹೀಗೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿದ್ದಂಥವರೇ ಏನಾಗ್ತಾರಪ್ಪ ಅಂದ್ರೆ ಈ ಮಧ್ಯಂತರ ಸರ್ಕಾರದಲ್ಲಿ ಕೂಡ ಮಂತ್ರಿಗಳಾಗ್ತಾರೆ. ಇಂಥ ಒಂದು ಮಧ್ಯಂತರ ಸರ್ಕಾರ ಸೆಪ್ಟೆಂಬರ್ 2, 1946 ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಇದರ ಮುಖ್ಯವಾದ ಕೆಲಸ ಏನಾಗಿರುತ್ತಪ್ಪ ಅಂದ್ರೆ, ಬ್ರಿಟಿಷರು ಭಾರತ ದೇಶಕ್ಕೆ ಸ್ವತಂತ್ರವನ್ನು ಏನು ಕೊಡ್ತಾ ಇರ್ತಾರಲ್ಲ, ಈ ಕೆಲಸವನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋದು ಆಗಿರುತ್ತೆ. ಬ್ರಿಟಿಷರಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯದ ಹಸ್ತಾಂತರ ಪ್ರಕ್ರಿಯೆಯನ್ನ ಸುಗಮ ಮಾಡೋದೇ ಅತ್ಯಂತ ಮುಖ್ಯವಾದಂಥ ಕೆಲಸವನ್ನ ಈ ಮಧ್ಯಂತರ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಈ ಕಾರ್ಯಕಾರಿ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರಂತ ನಿಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು? ಈ ಮಧ್ಯಂತರ ಸರ್ಕಾರದಲ್ಲಿದ್ದಂಥ
ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಅಂತ ಹೇಳ್ತಾರೆ, ಜವಾಹರ್ಲಾಲ್ ನೆಹರು. ಈ ರೀತಿ ಉತ್ತರವನ್ನು ನೀವು ಬರೀತೀರಿ ಎಕ್ಸಾಮಲ್ಲಿ. ಹೀಗೆ ಈ ಒಂದು ಸರ್ಕಾರದ ಮುಖ್ಯ ಕೆಲಸ ಏನಾಗಿತ್ತಪ್ಪ ಅಂದ್ರೆ, ಮಧ್ಯಂತರ ಸರ್ಕಾರದ ಮುಖ್ಯವಾದಂಥ ಕೆಲಸ ಬ್ರಿಟಿಷರಿಂದ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಹಸ್ತಾಂತರ ಮಾಡುವಂಥ ಕೆಲಸವನ್ನ ಸುಗಮ ಮಾಡೋದಾಗಿರುತ್ತೆ. ಈ ಮಧ್ಯಂತರ ಸರ್ಕಾರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಭಾರತೀಯರೇ ಆಗಿರ್ತಾರೆ. ಸಂಪೂರ್ಣ ಭಾರತೀಯರಿಂದನೇ ರಚಿಸಲ್ಪಟ್ಟಂತ ಸರ್ಕಾರ ಈ ಮಧ್ಯಂತರ ಸರ್ಕಾರ. ಈ ಮಧ್ಯಂತರ ಸರ್ಕಾರದಲ್ಲಿ ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರೇ ಇರ್ತಾರೆ. ಇವರಿಗೆ ಪ್ರಧಾನಮಂತ್ರಿಯ ಅಧಿಕಾರಗಳನ್ನ, ಸ್ಥಾನಮಾನಗಳನ್ನ ನೀಡಲಾಗುತ್ತೆ. ಒಂದು ರೀತಿ ಪ್ರಧಾನಮಂತ್ರಿ ಅಂತಾನೆ ಅವರನ್ನ ನಾವು ಕರೀತೇವೆ. ಹೀಗೆ ಈ ಮಧ್ಯಂತರ ಸರ್ಕಾರ ಎಲ್ಲಿವರೆಗೂ ಅಸ್ತಿತ್ವದಲ್ಲಿ ಇರುತ್ತಪ್ಪ ಅಂದ್ರೆ, ನಮಗೆ ಸ್ವತಂತ್ರ ಸಿಗುವವರೆಗೂ. ಆಗಸ್ಟ್ 15, 1947 ಭಾರತ ದೇಶ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡ್ಕೊಂಡ ನಂತರ ಆಗಸ್ಟ್ 15, 1947 ಈ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. ಸೆಪ್ಟೆಂಬರ್ 2, 1946 ಮಧ್ಯಂತರ ಸರ್ಕಾರ ರಚನೆ ಆಯ್ತಪ್ಪ ಅಂದ್ರೆ, ಸ್ವತಂತ್ರ ಸಿಗುವವರೆಗೂ ಆಗಸ್ಟ್ 15, 1947 ಮಧ್ಯಂತರ ಸರ್ಕಾರ ಅನ್ನೋದು ಅಸ್ತಿತ್ವದಲ್ಲಿರುತ್ತೆ. ಹೀಗೆ ಈ ಮಧ್ಯಂತರ ಸರ್ಕಾರದಲ್ಲಿ ಇವೆಲ್ಲ ಭಾರತೀಯರು ಇರ್ತಾರೆ. ಈ ರೀತಿ ಇರುವಂಥದ್ದು. ಇದರಲ್ಲಿ ಯಾರ್ಯಾರಿದ್ರು ಸದಸ್ಯರು ಅಂತ ನಾವು ನೋಡೋದಾದ್ರೆ ಬಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಅದ್ರ ಬಗ್ಗೆ ಎಲ್ಲ ವಿವರಣೆ ಇದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿರ್ತಾರೆ ಅಥವಾ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಅಂತ ನಾವು ಕರೀತೇವೆ. ಮತ್ತೊಬ್ಬರು ವಲ್ಲಭಾಯ್ ಪಟೇಲ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಪ ಪ್ರಧಾನಮಂತ್ರಿ ಆಗಿರ್ತಾರೆ ಮತ್ತು ಗೃಹ ಖಾತೆಯನ್ನು ನೋಡ್ಕೊಳ್ತಾ ಇರ್ತಾರೆ. ದೇಶದ ಆಂತರಿಕ ರಕ್ಷಣೆಗೆ ಸಂಬಂಧಪಟ್ಟಂತ ಗೃಹ ಖಾತೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೋಡ್ಕೊಳ್ತಾ ಇರ್ತಾರೆ. ಇನ್ನು ಸಂವಿಧಾನದ ಪಿತಾಮಹ ಆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿರ್ತಾರೆ ಈ ಮಧ್ಯಂತರ ಸರ್ಕಾರದಲ್ಲಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಮಂತ್ರಿ ಆಗಿರ್ತಾರೆ. CH ಬಾಬಾ ಅವರು ವಾಣಿಜ್ಯ ಮಂತ್ರಿ ಆಗಿರ್ತಾರೆ. SV ಗಾಡ್ಗಿಲ್ ಅವರು ಗಣಿ ಮತ್ತು ವಿಜ್ಞಾನ ಸಚಿವರಾಗಿರ್ತಾರೆ. ರಾಜ್ಕುಮಾರಿ ಅಮೃತ್ ಕೌರ್ ಅವರು ಆರೋಗ್ಯ ಮಂತ್ರಿಗಳಾಗಿರ್ತಾರೆ. ರಫಿ ಅಹಮದ್ ಕಿದ್ವಾಯಿ ಅವರು ಸಂಪರ್ಕ ಸಚಿವರಾಗಿರ್ತಾರೆ. ಜಾನ್ ಮತಾಯಿ ಅವರು ರೈಲ್ವೆ ಮತ್ತು ಸಾರಿಗೆ ಮಂತ್ರಿಗಳಾಗಿರ್ತಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಜನಸಂಘ ಸ್ಥಾಪಕ ಮತ್ತು ಇವತ್ತಿನ BJP, ಜನಸಂಘನೇ ಇವತ್ತು BJP ಆಗಿದೆ, ಅದರ ಸ್ಥಾಪಕರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೈಗಾರಿಕಾ ಮಂತ್ರಿ ಆಗಿರ್ತಾರೆ. ಬಾಬು ಜಗಜೀವನ್ ರಾಮ್ ನಂತರದಲ್ಲಿ ಅವರು ಉಪ ಪ್ರಧಾನಮಂತ್ರಿ ಕೂಡ ಆಗಿರ್ತಾರೆ. ಅವರು ಕಾರ್ಮಿಕ ಸಚಿವರಾಗಿರ್ತಾರೆ. RK ಷಣ್ಮುಖಂ ಚೆಟ್ಟಿ ಅವರು ಹಣಕಾಸು ಸಚಿವರಾಗಿರ್ತಾರೆ. ಸರ್ದಾರ್ ಬಲ್ದೇವ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿರ್ತಾರೆ. P ದೇಶ್ಮುಖ್ ಅವರು ಆಹಾರ ಮತ್ತು ಕೃಷಿ ಸಚಿವರಾಗಿರ್ತಾರೆ. KC ನಿಯೋಗಿ ಅವರು ರಿಲೀಫ್ ಆ್ಯಂಡ್ ರಿಹ್ಯಾಬಿಟೇಷನ್ ಸಚಿವರು, ಪುನರ್ವಸತಿ ಸಚಿವರಾಗಿರ್ತಾರೆ. ಮತ್ತು ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಈ ಮಧ್ಯಂತರ ಸರ್ಕಾರದಲ್ಲಿ ಇರ್ತಾರೆ. ಹೀಗೆ ಒಟ್ಟು 16 ಜನ ಸದಸ್ಯರಿರುವಂಥ ಈ ಒಂದು ಮಧ್ಯಂತರ ಸರ್ಕಾರ ರಚನೆ ಆಗುತ್ತಾ. ಇದು ಸೆಪ್ಟೆಂಬರ್ 2, 1946 ರಚನೆಯಾಗಿ ಸ್ವತಂತ್ರ ಸಿಗೋವರೆಗೂ ಅಸ್ತಿತ್ವದಲ್ಲಿರುತ್ತೆ. ಇದರ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಬ್ರಿಟಿಷರಿಂದ ಭಾರತ ದೇಶಕ್ಕೆ ಸ್ವತಂತ್ರ ಹಸ್ತಾಂತರವನ್ನು ಸುಗಮ ಮಾಡುವಂಥದ್ದು ಮತ್ತು ಆಡಳಿತಾತ್ಮಕ ನಿರ್ಧಾರಗಳನ್ನು ಕೂಡ ಇದು ಮಾಡ್ತಾ ಇರುತ್ತೆ. ಭಾರತ ದೇಶದಲ್ಲಿ ಆಡಳಿತ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಕೂಡ ಇದು ಸ್ಟಾರ್ಟ್ ಮಾಡಿರುತ್ತೆ. ಯಾಕಂದರೆ ವೈಸ್ರಾಯ್ ಅವರೇ ಭಾರತದಲ್ಲಿನ ಬ್ರಿಟಿಷ್ ಆಡಳಿತ ಅತ್ಯುನ್ನತ ವ್ಯಕ್ತಿ ಆಗಿರ್ತಾರೆ. ಅವರಿಗೆ ಎಲ್ಲ ಅಧಿಕಾರಗಳು ಅವ್ರ ಕೈಯಲ್ಲಿ ಇರ್ತಾವೋ. ಅವರಿಗೆ ಆಡಳಿತಾತ್ಮಕ ಸಲಹೆ ಸೂಚನೆ ಕೊಡಲಿಕ್ಕೆ ಒಬ್ಬೊಬ್ಬ ಮಂತ್ರಿ ಇರ್ತಾರೆ. ಆ ಮಂತ್ರಿಗಳೇ ಇವರೆಲ್ಲರೂ 16 ಜನ, ಇವರೆಲ್ಲರೂ ಸಂಪೂರ್ಣವಾಗಿ ಭಾರತೀಯರೇ ಆಗಿರ್ತಾರೆ. ಹೀಗೆ ಈ ಒಂದು ಸರ್ಕಾರ ಅನ್ನೋದಿರುತ್ತೆ. ಆಗಸ್ಟ್ 15, 1947 ಭಾರತ ದೇಶಕ್ಕೆ ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಸಿಕ್ಕ ನಂತರ ಇದು ಸಂಪೂರ್ಣ ಪ್ರಮಾಣದಲ್ಲಿ ಒಂದು ಆಟೋನಮಸ್ ಆ್ಯಂಡ್ ಸಾವರಿನ್ ಬಾಡಿ ಆಗುತ್ತೆ. ಒಂದು ಸ್ವಾಯತ್ತತೆ ಮತ್ತು ಸಂಪೂರ್ಣ ಸಾರ್ವಭೌಮ ಸಂಸ್ಥೆಯಾಗಿ ನಮ್ಮ ದೇಶ ಹೊರಹೊಮ್ಮುತ್ತೆ. ಅವಾಗ ಸ್ವತಂತ್ರ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರೇ ಮುಂದುವರಿತಾರೆ. ಅದೇ ರೀತಿಯಾಗಿ 1950 ಜನವರಿ 26ನೇ ತಾರೀಕಿಗೆ ಭಾರತ ದೇಶದ ಸಂವಿಧಾನ ಜಾರಿಗೆ ಬರುತ್ತೆ. ಆ ಒಂದು ಸಂವಿಧಾನದ ಪ್ರಕಾರ, ನಮ್ಮ ಭಾರತದ ಸಂವಿಧಾನ ಪ್ರಕಾರ 1951-52 ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೀತಾವೆ ಲೋಕಸಭೆಗೆ.
ಆ ಒಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುತ್ತೆ. ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಜವಾಹರ್ಲಾಲ್ ನೆಹರೂರವರು ಭಾರತ ದೇಶದ ಮೊಟ್ಟ ಮೊದಲ ಚುನಾಯಿತ ಒಂದು ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡು ಮುಂದುವರಿದ್ದಾರೆ. ಹೀಗೆ ಇದಿಷ್ಟು ಏನಪ್ಪ ಅಂತಂದರೆ ಈ ಮಧ್ಯಂತರ ಸರ್ಕಾರ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಇದರ ನಂತರದಲ್ಲಿ ನಾವು 1.4ದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ, ನಮ್ಮ ಲೋಕಸಭೆಗೆ ನಡೆದಂಥ ಪ್ರಥಮ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರಥಮ ಅಧ್ಯಾಯದಲ್ಲಿ ಬರುವಂಥ 1.4ದಲ್ಲಿ ನಾವು ಫಸ್ಟ್ ಜನರಲ್ ಎಲೆಕ್ಷನ್, ಪ್ರಥಮ ಸಾರ್ವತ್ರಿಕ ಚುನಾವಣೆಗಳ ಬಗ್ಗೆ ಅಧ್ಯಯನವನ್ನು ಈ ತರಗತಿಯಲ್ಲಿ ಮಾಡೋಣ. ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಂದರೆ ನಮ್ಮ ಸಂಸತ್ತಿನ ಕೆಳ ಸದನವಾದಂಥ ಲೋಕಸಭೆಗೆ ನಡೆದಂಥ ಮೊಟ್ಟ ಮೊದಲ ಚುನಾವಣೆ ಇದು. ಬ್ರಿಟಿಷರು ಭಾರತ ದೇಶಕ್ಕೆ ಬರ್ತಾರೆ, ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಭಾರತ ದೇಶವನ್ನು ಆಳ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಘಟನೆ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಯುತ್ತೆ ಸ್ವಾತಂತ್ರ್ಯಕ್ಕಾಗಿ. ಅಂತಿಮವಾಗಿ ಆ ಒಂದು ಹೋರಾಟದಲ್ಲಿ ನಾವು ಯಶಸ್ಸನ್ನು ಕಂಡು ಆಗಸ್ಟ್ 15, 1947ರಂದು ಭಾರತ ದೇಶ ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ಸ್ವತಂತ್ರವನ್ನು ಪಡ್ಕೊಂಡ ನಂತರದಲ್ಲಿ ಭಾರತ ದೇಶ ತನ್ನದೇ ಆದಂಥ ಸಂವಿಧಾನವನ್ನು ರಚನೆ ಮಾಡುತ್ತೆ. ಆ ಸಂವಿಧಾನ 1950 ಜನವರಿ 26ನೇ ತಾರೀಕಿಗೆ ಜಾರಿಗೆ ಬರುತ್ತೆ. ಆ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ ಅಂತ ಹೇಳುತ್ತೆ. ಭಾರತ ದೇಶ ಏನಪ್ಪ ಅಂದರೆ ಒಂದು ಸಾರ್ವಭೌಮ ದೇಶ, ಅಂದರೆ ಜಗತ್ತಿನ ಯಾವುದೇ ಒಂದು ದೇಶದ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂಥ ಸ್ಥಾನಮಾನವನ್ನು ಭಾರತ ದೇಶ ಹೊಂದಿದೆ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಎಂಥ ಸರ್ಕಾರವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಅನ್ನೋದನ್ನು ನಮ್ಮ ಪೂರ್ವ ಪೀಠಿಕೆ ಹೇಳುತ್ತೆ. ಭಾರತ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿದೆ. ಅಂದರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು, ಪ್ರಜಾಪ್ರಭುತ್ವ ಸರ್ಕಾರವನ್ನು ನಾವು ತರ್ತಾ ಇದ್ದೇವೆ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಆ ರೀತಿ ಹೇಳುವಂಥ ಸಂವಿಧಾನ ಜಾರಿಗೆ ಬರುತ್ತೆ 1950 ಜನವರಿ 26ನೇ ತಾರೀಕಿಗೆ. ಆ ಹೊಸ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಪ್ರಜಾಪ್ರಭುತ್ವ ಅಳವಡಿಸ್ಕೊಂಡ್ವಿ. ಪ್ರಜಾಪ್ರಭುತ್ವ ವ್ಯವಸ್ಥೆನ ಅಳವಡಿಸ್ಕೊಂಡ ಮೇಲೆ ಚುನಾವಣೆಗಳನ್ನು ಮಾಡಲೇಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ಅಂತಂದರೆ ಚುನಾವಣೆಗಳು ಇರಲೇಬೇಕು. ಹೀಗೆ ಚುನಾವಣೆಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಬಂತು. ಲೋಕಸಭೆಗೆ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಗಳನ್ನು ನಾವು ಮಾಡ್ತೀವಿ ನಮ್ಮ ಸಂವಿಧಾನದ ಪ್ರಕಾರ. ಈ ಚುನಾವಣೆಗಳು ನಾವು ನಡೆಸ್ತೇವೆ ಲೋಕಸಭೆಗೆ 1951 ಅಕ್ಟೋಬರಿಂದ 1952 ಫೆಬ್ರವರಿವರೆಗೂ ಕೂಡ ನಾವೇನು ಮಾಡ್ತೀವಿ, ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸ್ತೇವೆ. ಈ ಚುನಾವಣೆಗಳನ್ನು ನಾವು ಯಾವ ರೀತಿಯಾಗಿ ನಡೆಸ್ತೇವಪ್ಪ ಅಂತಂದರೆ, ನಮ್ಮ ಹೊಸ ಸಂವಿಧಾನಕ್ಕೆ, ಆ ಸಂವಿಧಾನದಲ್ಲಿ ಹೇಳಿರುವಂಥ ನೀತಿ ನಿಯಮಗಳಿಗೆ ಅನುಗುಣವಾಗಿ ಭಾರತ ಸಂವಿಧಾನದ ಭಾಗ 15ರಲ್ಲಿ ಆರ್ಟಿಕಲ್ 324ರಿಂದ 329ರವರೆಗೆ ಇರುವಂಥ ಪ್ರಾವಿಷನ್ಸ್ಗಳು ಚುನಾವಣೆ ಬಗ್ಗೆ ಹೇಳ್ತವೆ. ಯಾವ ರೀತಿ ಚುನಾವಣೆಗಳನ್ನು ಮಾಡಬೇಕು, ಚುನಾವಣೆಗಳನ್ನು ಮಾಡುವಂಥ ಜವಾಬ್ದಾರಿ ಯಾರಿಗಿದೆ, ಮೇಲೆ ಮತದಾನ ಪದ್ಧತಿ ಹೇಗಿದೆ, ಇವೆಲ್ಲದರ ಬಗ್ಗೆ ಇದು ಹೇಳುತ್ತೆ. ಹೀಗೆ ಭಾರತ ದೇಶದಲ್ಲಿ ನಾವು ಅಳವಡಿಸ್ಕೊಂಡಂಥ ಈ ಹೊಸ ಸಂವಿಧಾನ ಏನು ಮಾಡುತ್ತೆ, ಭಾರತ ದೇಶದಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರುತ್ತೆ. ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮತದಾನ ಮಾಡಲಿಕ್ಕೆ ಕನಿಷ್ಠ ವಯಸ್ಸು 21 ಇತ್ತು. ಆದರೆ 1989ರಲ್ಲಿ ಭಾರತ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ಮಾಡಿ ಮತದಾನ ಮಾಡಲಿಕ್ಕೆ ಅವಶ್ಯಕ ಇದ್ದಂಥ ಈ 21 ವಯಸ್ಸನ್ನು ಏನು ಮಾಡಿದ್ವಿ, 18 ವರ್ಷಕ್ಕೆ ಇಳಿಸಿದ್ದೇವೆ. ಹೀಗೆ ಭಾರತದ ಪ್ರಜೆಯಾಗಿದ್ದು ಕನಿಷ್ಠ 18 ವರ್ಷ ಹೀಗೆ, ಅಥವಾ ಅವಾಗಾದರೆ 21 ವರ್ಷವನ್ನು ಹೊಂದಿದ್ರಪ್ಪ ಅಂದರೆ ಅವ್ರಿಗೆ ಮತದಾನ ಮಾಡಲಿಕ್ಕೆ ಸಂಪೂರ್ಣ ಹಕ್ಕಿದೆ. ಉಳಿದ ಯಾವುದೇ ಅಂಶವನ್ನು ನೋಡೋದಿಲ್ಲ, ಅವನು ಶಿಕ್ಷಣವನ್ನು ನೋಡೋದಿಲ್ಲ, ಸಾಮಾಜಿಕ ಆರ್ಥಿಕ ಉಳಿದ ಯಾವುದೇ ಅಂಶವನ್ನು ಪರಿಗಣಿಸದೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಮತದಾನ ಹಕ್ಕನ್ನು ನೀಡುವಂಥದ್ದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಹೀಗೆ ಮೊಟ್ಟ ಮೊದಲ ಚುನಾವಣೆ ಏನು ನಡೀತಲ್ಲ 1951 ಅಕ್ಟೋಬರಿಂದ 1952 ಫೆಬ್ರವರಿವರೆಗೂ ಕೂಡ ಲೋಕಸಭೆಗೆ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು.
ಈ ಚುನಾವಣೆ ಹೊಸ ಸಂವಿಧಾನದ ಪ್ರಕಾರ ನಾವು ಅಳವಡಿಸಿಕೊಂಡಂಥ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಒಂದು ಚುನಾವಣೆ ಏನು ಮಾಡ್ತಪ್ಪ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ವ್ಯಾಪಕವಾದಂಥ ಒಂದು ಚುನಾವಣೆ ಅಂತ ಇದು ಸಾಬೀತು ಮಾಡುತ್ತೆ. ಯಾಕಪ್ಪ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತಂದರೆ ಅದು ಭಾರತ ದೇಶ ಆಗಿರುತ್ತೆ. ಯಾಕೆ ಇದನ್ನು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಥವಾ ದೊಡ್ಡ ಒಂದು ಚುನಾವಣೆ ಅಂತ ಕರಿತೀವಪ್ಪ ಅಂದರೆ ಕೆಳಗಿನ ಅಂಶಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ಗ್ಯಾಂಟಿಕ್ ಎಲೆಕ್ಷನ್ ಅಂತ ಕರಿತೇವೆ. ಒಟ್ಟು ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಒಂದಿಷ್ಟು ಅಂಕಿ ಅಂಶಗಳನ್ನು ನಾವು ನೋಡೋದಾದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡೋದಾದ್ರೆ, ಅಂಕಿಅಂಶಗಳನ್ನು ನೋಡೋದಾದ್ರೆ, ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದರ ಅಂಕಿಅಂಶಗಳಂತ ನಾವು ನೋಡೋದಾದ್ರೆ, ಇದನ್ನು ಸಾಮಾನ್ಯವಾಗಿ ನಿಮಗೆ 5 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ ಪರೀಕ್ಷೆಯಲ್ಲಿ. ಒಟ್ಟು 489 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಒಟ್ಟು ಸ್ಥಾನಗಳು ಎಷ್ಟಪ್ಪ ಅಂದರೆ 489 ಸ್ಥಾನಗಳು ಲೋಕಸಭೆಯ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಮತದಾರರ ಸಂಖ್ಯೆ ಎಷ್ಟಿರುತ್ತಪ್ಪ ಅಂದರೆ 176 ಮಿಲಿಯನ್. 176 ಮಿಲಿಯನ್ ಅಂದರೆ 17,60,00,000 ಮತದಾರರಾಗ್ತಾರೆ. ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲೇ 489 ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಮತದಾರರ ಸಂಖ್ಯೆ ಎಷ್ಟಿರುತ್ತಪ್ಪ ಅಂದರೆ 176 ಮಿಲಿಯನ್, 17,60,00,000 ಮತದಾರರು ಇರ್ತಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಎಷ್ಟು ಮತದಾನ, ವಾಸ್ತವದಲ್ಲಿ ಎಷ್ಟು ಮತದಾನ ನಡೆಯುತ್ತಪ್ಪ ಅಂದರೆ, ಎಷ್ಟು ಮತದಾರರು ಮತವನ್ನು ಹಾಕ್ತಾರಪ್ಪ ಅಂತಂದರೆ 105.5 ಮಿಲಿಯನ್ ನೈಜವಾಗಿ ಮತದಾನ ನಡೆದಿದೆ. ಆ್ಯಕ್ಚುಲಿ ವೋಟೆಡ್ ಎಷ್ಟಪ್ಪ ಅಂತಂದರೆ 105.5 ಮಿಲಿಯನ್ ಅಂದರೆ 10,55,00,000 ಮತದಾರರು ತಮ್ಮ ಮತವನ್ನು ಚಲಾಯಿಸ್ತಾರೆ. ಒಟ್ಟು ಮತಗಟ್ಟೆಗಳು ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಎಷ್ಟು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಇಡೀ ಭಾರತ ದೇಶದಲ್ಲಿ ಅಂದರೆ 2,24,000 ಮತಗಟ್ಟೆಗಳನ್ನು, ಪೋಲಿಂಗ್ ಸ್ಟೇಷನ್ಸ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. 2,24,000 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಒಟ್ಟು 70 ರಾಜಕೀಯ ಪಕ್ಷಗಳು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿರ್ತಾವೆ. ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ರಾಜಕೀಯ ಪಕ್ಷಗಳ ಸಂಖ್ಯೆ ಎಷ್ಟಾಗಿರುತ್ತೆ? 70 ರಾಜಕೀಯ ಪಕ್ಷಗಳು ಕಂಟೆಸ್ಟ್ ಮಾಡಿರ್ತಾವೆ. 1,800 ಜನ ಅಭ್ಯರ್ಥಿಗಳು 489 ಸ್ಥಾನಗಳಿಗಾಗಿ ಸ್ಪರ್ಧೆ ಮಾಡಿರೋ ಚುನಾವಣೆಯಲ್ಲಿ ಎಲ್ಲ ಈ 70 ರಾಜಕೀಯ ಪಕ್ಷಗಳಿಂದ ಈ 489 ಸ್ಥಾನಗಳಿಗಾಗಿ ಒಟ್ಟು 1,800 ಜನ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಆ್ಯಕ್ಚುಲಿ ಓಟು ಎಷ್ಟಾಗಿರುತ್ತೆ, ಇಷ್ಟು ಜನ ಓಟ್ ಹಾಕಿರ್ತಾರೆ, ಇದು 45% ಅಂತ ಕರಿತೇವೆ. ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿರುತ್ತಪ್ಪ ಅಂದರೆ 100% 45. ಅಂದರೆ 100 ಜನ ಮತದಾರ ಇದ್ರಪ್ಪ ಅಂದರೆ 45 ಜನ ಮತವನ್ನು ಹಾಕಿರ್ತಾರೆ ಆ್ಯಕ್ಚುಲಾಗಿ. ಇದು ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಉತ್ತಮವಾದಂಥ ಮತದಾನ ಅಂತಲೇ ನಾವು ಕರಿತೇವೆ. ಹೀಗೆ ಈ ರೀತಿ ಒಂದು ಅಂಶಗಳನ್ನು ನೋಡಿದಾಗ ಮೊದಲ ಬಾರಿಗೆ ಯಾವುದು ಚುನಾವಣೆ ಅಂದ್ರೇ ಗೊತ್ತಿರಲ್ಲ. ಬ್ರಿಟಿಷರು ಭಾರತ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಚುನಾವಣೆಗಳನ್ನು ಮಾಡಿರ್ತಾರೆ. ಅವ್ರದ್ದು ಸೀಮಿತ ಮತದಾನ ಪದ್ಧತಿ ಆಗಿರುತ್ತೆ. ಯಾರು ಹೈಲಿ ಎಜುಕೇಟೆಡ್ ಆಗಿರ್ತಾರೋ, ಶ್ರೀಮಂತರಾಗಿರ್ತಾರೋ, ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ನಮ್ಮ ಸಂವಿಧಾನದ ಪ್ರಕಾರ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿಕೊಂಡು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ತಂದರ ಫಲವಾಗಿ ಮತದಾರರ ಸಂಖ್ಯೆನೇ ಎಷ್ಟಾಯ್ತಪ್ಪ ಅಂದರೆ 176 ಮಿಲಿಯನ್ ಆಗುತ್ತೆ. ಇದು ಅತಿ ದೊಡ್ಡದಾದಂಥ ಒಂದು ಸಂಖ್ಯೆ. ಇದು 489 ಸ್ಥಾನಗಳು ಇರ್ತವೆ ಲೋಕಸಭೆಗೆ. 2,24,000 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಬೇಕಾಯ್ತು. ಇದೆಲ್ಲವನ್ನು ನೋಡಿದಾಗಲೇ ಇದೊಂದು ಗಿಗ್ಯಾಂಟಿಕ್ ಟಾಸ್ಕ್ ಅಂತ ಕರಿತೀವಿ. ಭಾರತ ದೇಶದಲ್ಲಿ ನಡೆದಂಥ ಮೊದಲ ಸಾರ್ವತ್ರಿಕ ಚುನಾವಣೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ವ್ಯಾಪಕವಾಗಿ ನಡೆದಂಥ ಅತಿ ದೊಡ್ಡ ಚುನಾವಣೆಯಾಗಿ ಹೊರಹೊಮ್ಮತ್ತು. ನೆಕ್ಸ್ಟ್ ಇದರ ಒಂದು ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದ ನಂತರದಲ್ಲಿ ಇದರ ರಿಸಲ್ಟ್ ಬರುತ್ತೆ. ಚುನಾವಣೆಯ ಒಂದು ಫಲಿತಾಂಶವನ್ನು ನಾವು ನೋಡಿದಾಗ ಸಹಜವಾಗಿ ಏನಾಗುತ್ತೆ ಬಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಅದು ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಥವಾ ರಾಷ್ಟ್ರೀಯ ಚಳವಳಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿದ ಕಾರಣ
ಸಾಕಷ್ಟು ಜನ ಬೆಂಬಲ ಇರುತ್ತೆ, ಜನಪ್ರಿಯತೆಯನ್ನು ಪಡ್ಕೊಂಡಿರುತ್ತೆ. ಅದರ ಪರಿಣಾಮವಾಗಿ ಸಹಜವಾಗಿ ಏನಾಗುತ್ತಪ್ಪ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುತ್ತೆ. ಕಾಂಗ್ರೆಸ್ ಪಕ್ಷ ಪ್ರತಿಶತ 45% ಓಟುಗಳನ್ನು ಪಡ್ಕೊಳ್ಳೋದ್ರ ಮೂಲಕ 364 ಸ್ಥಾನಗಳನ್ನು ಗೆಲ್ಲುತ್ತೆ. ಆಮೇಲೆ ಎರಡನೇ ಒಂದು ಸ್ಥಾನದಲ್ಲಿ CPI ಇರುತ್ತೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಅದು 16 ಸ್ಥಾನಗಳನ್ನು ಗೆಲ್ಲುತ್ತೆ. ಸೋಷಲಿಸ್ಟ್ ಪಾರ್ಟಿ 12 ಸ್ಥಾನಗಳಲ್ಲಿ ಗೆಲ್ಲುತ್ತೆ. ಭಾರತೀಯ ಜನಸಂಘ ಅಂದರೆ ಇವತ್ತಿನ BJP ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ 3 ಲೋಕಸಭಾ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ. ಅಂಬೇಡ್ಕರ್ ಅವರ SC ಫೆಡರೇಷನ್ ಅದು 2 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿರುತ್ತೆ. 37 ಜನ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿರ್ತಾರೆ. ಈ ರೀತಿಯಾಗಿ ಒಂದು ಚುನಾವಣೆಯ ಫಲಿತಾಂಶವನ್ನು ನಾವು ಕಾಣ್ಬೋದು. ಈ ಚುನಾವಣೆಯ ಫಲಿತಾಂಶವನ್ನು ಆಧಾರವಾಗಿಟ್ಕೊಂಡು ಈ ಚುನಾವಣಾ ಫಲಿತಾಂಶವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ನಾವು ಏನನ್ನ ಕಾಣ್ತೀವಪ್ಪ ಅಂದರೆ ಕೆಲವೊಂದಿಷ್ಟು ವಿಶೇಷವಾದಂಥ ಅಂಶಗಳನ್ನು ಕಾಣ್ಬೋದು. ಅದು ಏನಪ್ಪ ಅಂತಂದರೆ, ಈ ಒಂದು ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ 489 ಸ್ಥಾನಗಳಿಗೆ ನಡೆದಂಥ ಈ ಚುನಾವಣೆಯಲ್ಲಿ 364 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುತ್ತೆ. ಇದು ಕಾಂಗ್ರೆಸ್ಸಿನ ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆ ಆಗಿರುತ್ತೆ. ಯಾಕಂದರೆ ಸಹಜವಾಗಿ ಕಾಂಗ್ರೆಸ್ ಸಂಘಟನೆ, ಅವು ರಾಜಕೀಯ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅದನ್ನು ಸಂಘಟನೆ ಅಂತ ಕರೆದ್ರೆ, ಇಲ್ಲಿ ರಾಜಕೀಯ ಪಕ್ಷವಾಗಿ ಅದು ಪರಿವರ್ತನೆ ಆಗಿದೆ ಆಗಲಿ. ಹೀಗೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಉತ್ತಮವಾದಂಥ ಸಾಧನೆ ಮಾಡಿರೋದನ್ನು ಇದರಲ್ಲಿ ಕಾಣ್ಬೋದು. ನಂತರ 45% ಮತದಾನ ಆಗಿರೋದನ್ನು ನಾವು ಕಂಡಾಗ, ಆ ಸಂದರ್ಭದಲ್ಲಿ ಅಂದರೆ ನಮಗೆ ಸ್ವತಂತ್ರ ಬರೋಕ್ಕಿಂತ ಮೊದಲಿಗೆ ಅಥವಾ ಬಂದಂಥ ಸಂದರ್ಭದಲ್ಲಿ ಭಾರತೀಯರ ಒಂದು ಸಾಕ್ಷರತೆ ಪ್ರಮಾಣ 16% ಇರುತ್ತೆ. 16% ಸಾಕ್ಷರತೆಯನ್ನು ಹೊಂದಿರುವಂಥ ಭಾರತೀಯರು ಅಲ್ಲಿ 100ರಲ್ಲಿ 45 ಜನ ಓಟ್ ಹಾಕಿದ್ದಾರಪ್ಪ ಅಂದರೆ ಇದು ಅತ್ಯಂತ ಉತ್ತಮವಾದಂಥ ಒಂದು ಪ್ರಗತಿ ಸಾಧನೆ ಅಂತಲೇ ನಾವು ಕರೀಬೋದು. ಅದೇ ರೀತಿ ಮತ್ತೆ ನಾವು ಭಾರತದ ಹಲವಾರು ಪ್ರದೇಶಗಳಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾಕಷ್ಟು ಜನಪ್ರಿಯತೆಯನ್ನು, ಜನಬೆಂಬಲವನ್ನು ಹೊಂದಿದಾಗಲೂ ಕೂಡ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಕಮ್ಯುನಿಸ್ಟ್ ಪಾರ್ಟಿ, ಈ ಎಡಪಕ್ಷಗಳು ಏನಾಗಿರ್ತಪ್ಪ ಅಂದರೆ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿರ್ತಾವೆ. ವಿಶೇಷವಾಗಿ ಎಲ್ಲಪ್ಪ ಅಂದರೆ ಹೈದರಾಬಾದ್ ಆಗಿರ್ಬೋದು, ಈ ಕೇರಳ ರಾಜ್ಯದ ಕೊಚ್ಚಿನ್ ಆಗಿರಲಿ, ತ್ರಿವಾಂಕೂರ್ ಆಗಿರಲಿ, ಮತ್ತು ವೆಸ್ಟ್ ಬೆಂಗಾಲ್ ಆಗಿರಲಿ, ಪಶ್ಚಿಮ ಬಂಗಾಲು, ಹೈದರಾಬಾದು, ತ್ರಿವಾಂಕೂರು ಮತ್ತು ಕೊಚ್ಚಿನ್ ಈ ಭಾಗಗಳಲ್ಲಿ ಕಾಂಗ್ರೆಸ್ಸಿಗಿಂತನೂ ಉತ್ತಮವಾದಂಥ ಬೆಂಬಲವನ್ನು, ಒಂದು ನೆಲೆಯನ್ನು ಯಾವ ಪಕ್ಷ ಹೊಂದಿರುತ್ತಪ್ಪ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಹೊಂದಿರೋದನ್ನು ಈ ಚುನಾವಣಾ ಫಲಿತಾಂಶದಿಂದ ನಾವು ಕಂಡುಕೊಂಡಿದ್ದೇವೆ. ಅದೇ ರೀತಿ ಮತದಾನದ ಒಂದು ಪ್ರಮಾಣವನ್ನು ನೋಡಿದಾಗ ಸಹಜವಾಗಿ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ 60% ಮತದಾನ ಆದರೆ ನಗರ ಪ್ರದೇಶದಲ್ಲಿ 40% ಮತದಾನ ಆಗಿರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ 60% ವೋಟಿಂಗ್ ಆಯ್ತಪ್ಪ ಅಂದರೆ ಸಿಟಿಗಳಲ್ಲಿ, ಅರ್ಬನ್ ಏರಿಯಾಗಳಲ್ಲಿ, ಸಿಟಿಗಳಲ್ಲಿ 40% ವೋಟಿಂಗ್ ಆಗಿರೋದನ್ನು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಣ್ತೇವೆ. ಅಂದರೆ ಇದನ್ನು ನೋಡಿದಾಗ ಗ್ರಾಮೀಣ ಪ್ರದೇಶದ ಜನರು ಹೆಚ್ಚಿನ ಒಂದು ರಾಜಕೀಯ ಪಾಲ್ಗೊಳ್ಳುವಿಕೆ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲೇ ತೋರಿಸಿಕೊಟ್ಟಿರುವಂಥದ್ದನ್ನು ನಾವು ಈಗ ಸ್ಪಷ್ಟವಾಗಿ ನೋಡ್ಕೋಬೋದು. ಈಗ ಒಟ್ಟಾರೆ ಈ ಇಡೀ ಚುನಾವಣಾ ಒಂದು ಪ್ರಕ್ರಿಯೆ, ಎಲೆಕ್ಟ್ರಲ್ ಪ್ರಾಸೆಸ್ ಏನಿದೆ ಅಲ್ಲ, ಸುಮಾರು 1951 ಅಕ್ಟೋಬರಿಂದ 1952 ಫೆಬ್ರವರಿಗೆ ನಡೆದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಶಾಂತಿಯುತವಾಗಿತ್ತು. ಅಂದರೆ ಇವತ್ತು ನಾವು ಚುನಾವಣಾ ಪ್ರಕ್ರಿಯೆಗಳನ್ನು ನೋಡ್ತಿದ್ದೀವಿ. ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇದೆಯಪ್ಪ ಅಂದ್ರೂ ಕೂಡ ಅಲ್ಲಿ ಸಾಕಷ್ಟು ಅವ್ಯವಸ್ಥೆಗಳನ್ನು, ಗಲಾಟೆಗಳನ್ನು, ಗೊಂದಲಗಳನ್ನು, ಘರ್ಷಣೆಗಳನ್ನು ಕಾಣ್ತಾ ಇದ್ದೇವೆ. ಆದರೆ ಇಡೀ ಭಾರತ ದೇಶದಲ್ಲಿ ನಡೆದಂಥ ಈ ಮೊಟ್ಟ ಮೊದಲ ಚುನಾವಣೆ 489 ಸ್ಥಾನಗಳಿಗೆ ನಡೆದಂಥ ಈ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಶಾಂತಿಯುತವಾಗಿ ಈ ಚುನಾವಣೆ ನಡೆದಿರೋದು ಒಂದು ಅತ್ಯಂತ ಹೆಮ್ಮೆಯ ಒಂದು ಖುಷಿಯ ವಿಚಾರ ಅಂತ ಕರೀತೇವೆ. ಕೊನೆಯದಾಗಿ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ, ಈ ಚುನಾವಣೆ ನಾವು ನಡೆಸಿರೋದು ನಮ್ಮ ಸಂವಿಧಾನದ ಆಧಾರದಲ್ಲಿ. ಆ ಸಂವಿಧಾನದ ಪಿತಾಮಹ ಅಂತ ನಾವೇನು ಕರಿತೀವಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವರು, ಆ BR ಅಂಬೇಡ್ಕರ್ ಅವರು ಕೂಡ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಂಬೆ ಉತ್ತರ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ. ಬಾಂಬೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಪ್ಪ ಅಂದರೆ ಅವರು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅವರ ಎದುರಾಳಿ ಆದಂಥ
ಕಾಜ್ರೋಲ್ಕರ್ ಕಾಜ್ರೋಲ್ಕರ್ ಅನ್ನುವಂಥ ಅಷ್ಟೊಂದು ಜನಪ್ರಿಯತೆ ಇಲ್ಲದೇ ಇರುವಂಥ, ಹೆಚ್ಚಿಗೆ ಚಿರಪರಿಚಿತ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿ ಏನಾಗ್ತಾರಪ್ಪ ಅಂದರೆ ಅಂಬೇಡ್ಕರ್ ಅವರ ವಿರುದ್ಧ ಗೆಲುವನ್ನು ಸಾಧಿಸ್ತಾರೆ. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೋಲನ್ನು ಅನುಭವಿಸ್ಬೇಕಾತ. ನಂತರದಲ್ಲಿ ಅವರನ್ನು 1952ರಲ್ಲಿ ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ. ಅವರು ತಮ್ಮ ಸಾವಿನವರೆಗೂ ಕೂಡ ಏನಾಗಿರ್ತಾರಪ್ಪ ಅಂದರೆ ಮರಣದವರೆಗೂ ಕೂಡ ರಾಜ್ಯಸಭಾ ಸದಸ್ಯರಾಗಿ ಇರ್ತಾರೆ. ಹೀಗೆ ಒಂದು ವಿಪರ್ಯಾಸ ಏನಪ್ಪ ಅಂದರೆ ಈ ಸಂವಿಧಾನವನ್ನು ರಚನೆ ಮಾಡಿದಂಥ, ಸಂವಿಧಾನ ಪ್ರಕಾರ ನಡೆದಂಥ ಈ ಚುನಾವಣೆಯಲ್ಲಿ ಜನ ಅವರನ್ನು ಆಯ್ಕೆ ಮಾಡದೇ ಇರುವಂಥದ್ದು ಇದು ಒಂದು ವೈಚಿತ್ರ್ಯ ಅಂತ ಕರಿಬೋದು. ಇಟ್ ಇಸ್ ಆಲ್ ಪಾಸಿಬಲ್ ಇನ್ ಡೆಮೋಕ್ರಸಿ. ಹೀಗೆ ಇದಿಷ್ಟು ಈ ಒಂದು ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಂತ ಏನು ಕರಿತಾ ಇದ್ದೇವಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ. ಹೀಗೆ ಈ ಒಂದು ಭಾಗದಲ್ಲಿ ನಾವು ಮಧ್ಯಂತರ ಸರ್ಕಾರ ಮತ್ತು ಪ್ರಥಮ ಸಾರ್ವತ್ರಿಕ ಚುನಾವಣೆಗಳ ಬಗ್ಗೆ ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಪರೀಕ್ಷೆಗಳಲ್ಲಿ 5 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, 1 ಅಥವಾ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಭಾಳ ಚಿಕ್ಕದಾಗಿರುವಂಥ ಒಂದು ಭಾಗಗಳಿವೆರಡು. ಇದರ ಬಗ್ಗೆ ನೀವು ಅಧ್ಯಯನ ಮಾಡುವಂಥದ್ದು. ಮತ್ತು ಮುಂದಿನ ತರಗತಿಗಳಲ್ಲಿ ನಾವು ದೇಶೀಯ ಸಂಸ್ಥಾನಗಳ ಏಕೀಕರಣ, ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅನ್ನುವಂಥ ಒಂದು ಭಾಗವನ್ನು 1.5ದಲ್ಲಿ ಬರುವಂಥ ಆ ಒಂದು ಭಾಗದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ.